ನಗರದ ಗೃಹ ನಿರ್ಮಾಣ ಸಹಕಾರ ಸಂಘಕ್ಕೆ 100 ವರ್ಷ ಪೂರೈಸುತ್ತಿರುವ ಹಿನ್ನೆಲೆ ಸಂಘದ ನೂತನ ಕಟ್ಟಡದ ಶಂಕುಸ್ಥಾಪನೆ ಏಪ್ರಿಲ್ 20ರಂದು ಬೆಳಗ್ಗೆ 11:30ಕ್ಕೆ ನಗರದ ಡಿಸಿಸಿ ಬ್ಯಾಂಕ್ ನೂತನ ಕಟ್ಟಡದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ನಗರ ಗೃಹ ನಿರ್ಮಾಣ ಸಂಘದ ಅಧ್ಯಕ್ಷರಾದ ಎಚ್.ಎಂ. ನಾರಾಯಣ ಅವರು ತಿಳಿಸಿದರು. ದಿನಾಂಕ 20ನೇ ತಾರೀಕು ಏಪ್ರಿಲ್ 20ರಂದು ಸೋಮವಾರ ಒಂದು ಉತ್ತಮವಾದ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಅದೇನಪ್ಪ ಅಂದರೆ ನಮ್ಮದು 100 ವರ್ಷಗಳ ವಸಂತಗಳನ್ನು ಪೂರೈಸುತ್ತಿರುವ ಸಂಘದ ನೂತನ ಕಟ್ಟಡಕ್ಕೆ ಶಂಕುಸ್ಥಾಪನೆ ಮಾಡುತ್ತೇವೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕರ್ನಾಟಕ ರಾಜ್ಯ ಸರ್ಕಾರಿ ವಸತಿ ಮಹಾಮಂಡಳಿ ಅಧ್ಯಕ್ಷ ಎಸ್.ಟಿ. ಸೋಮಶೇಖರ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿದ್ದು, ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆ.ಜೆ. ಜಾರ್ಜ್, ಶಾಸಕ ಟಿ.ಡಿ. ರಾಜಗೌಡ, ಶಾಸಕ ಎಚ್.ಡಿ. ತಮ್ಮಯ್ಯ, ಶಾಸಕಿ ನಯನ ಮೋಟಮ್ಮ, ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ, ವಿಧಾನ ಪರಿಷತ್ ಶಾಸಕ ಸಿ.ಟಿ. ರವಿ, ಎಸ್.ಎಲ್. ಭೋಜೇಗೌಡ ಅವರು ಭಾಗವಹಿಸಲಿದ್ದಾರೆ ಎಂದರು. ಸಿ.ಎಸ್. ಸೈಟ್ ತಗೊಂಡಿದ್ದೀವಿ ನಾವು ಬೈಪಾಸ್ ರೋಡಲ್ಲಿ. ಆ ಸೈಟ್ನಲ್ಲಿ ನಾವು ಒಂದು ಬಿಲ್ಡಿಂಗ್ ಕಟ್ಟೋಣ ಅಂತೇಳಿ ಒಂದು 45ರಿಂದ 50 ಚದರ ಆಗುತ್ತೆ. ಒಂದು ಬಿಲ್ಡಿಂಗ್ ಕಟ್ಟಿ 100ನೇ ವರ್ಷ, ಇನ್ನೆರಡು ವರ್ಷಕ್ಕೆ 100ನೇ ವರ್ಷ ಆಗುತ್ತೆ. ಅದಕ್ಕೆ ಒಂದು ಗಿಫ್ಟಾಗಿ ಡೊನೇಟ್ ಮಾಡೋಣ, ಅಲ್ಲಿಗೆ ಒಂದು ನೆನಪಿನ ಕಾಣಿಕೆಯಾಗಿ ಮಾಡೋಣ ಅಂತ ಇದ್ದೀವಿ. ಅದಕ್ಕೆ ಎಲ್ಲ ಗಣ್ಯರನ್ನು ಕರೆಸ್ತಾ ಇದ್ದೀವಿ. ಎಲ್ಲರೂ ಇದರಲ್ಲಿ ನಿಮ್ಮ ಇನ್ವಿಟೇಷನ್ನಲ್ಲಿರ್ತಕ್ಕಂಥ ಎಲ್ಲ ವ್ಯಕ್ತಿಗಳು ಬರ್ತಾ ಇದ್ದಾರೆ. ಡಿ.ಸಿ.ಸಿ ಬ್ಯಾಂಕ್ ಹೊಸ ಕಟ್ಟಡದಲ್ಲಿ ಆ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಹಿಂದಿನ ದಿವಸ ನಮ್ಮ ಹೌಸಿಂಗ್ ಫೆಡರೇಷನ್ನಿಂದ ಎಸ್.ಟಿ. ಸೋಮಶೇಖರ್ ಅವರು ಇರ್ತಕ್ಕಂಥ ಅಧ್ಯಕ್ಷತೆಯಲ್ಲಿ ಇಲ್ಲಿ ಮಂತ್ಲಿ ಮೀಟಿಂಗನ್ನು, ಅವರು ಬೋರ್ಡ್ ಮೀಟಿಂಗನ್ನು ಡಿ.ಸಿ.ಸಿ ಬ್ಯಾಂಕ್ನಲ್ಲಿ ಕರೆದಿದ್ದಾರೆ. ಸ್ಟೇಟಿಂದ ಎಲ್ಲ ಡೈರೆಕ್ಟರ್ಗಳು ಬೋರ್ಡಿಂದ ಬರ್ತಾಯಿದ್ದಾರೆ. ಆ ದಿವಸ 4:15-5 ಗಂಟೆಗೆ ಬೋರ್ಡ್ ಮೀಟಿಂಗ್ ಕರೆದಿದ್ದಾರೆ. ಇಲ್ಲಿ ಡಿ.ಸಿ.ಸಿ ಬ್ಯಾಂಕಲ್ಲೇ ಮೀಟಿಂಗ್ ಮಾಡಿ ಮತ್ತು ಹಾಲ್ಟಾಗಿ ಮಾರನೇ ದಿವಸ ಬೆಳಗ್ಗೆ ಡಿ.ಸಿ.ಸಿ ಬ್ಯಾಂಕ್ನಲ್ಲಿ ಈ ಉತ್ತಮವಾದ ಒಂದು ಕಾರ್ಯಕ್ರಮ ನೆರವೇರಿಸಬೇಕು ಅಂತ ಬರ್ತಾಯಿದ್ದಾರೆ ಎಲ್ಲರೂ ಕೂಡ. ಹಾಗೆ ನಮ್ಮ ಇವರು ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಕೇಳ್ಕೊಂಡಿದ್ದೀವಿ, ಬರ್ತೀವಿ ಅಂತ ಮನವಿ ಮಾಡ್ಕೊಂಡಿದ್ದೀವಿ. ಹಾಗೆ ಎಲ್ಲ ನಮ್ಮ ಎಮ್.ಎಲ್.ಸಿಗಳು ಮತ್ತು ಮಾಜಿ ಎಮ್.ಎಲ್.ಸಿಗಳು ಎಲ್ಲ ಬರ್ತಾಯಿದ್ದಾರೆ. ಎಲ್ಲರದ್ದು ಸಹಕಾರ ಇರಬೇಕು. ಪ್ರಚಾರಕ್ಕೋಸ್ಕರ ತಾವು ಕೂಡ ಬರಬೇಕು. ಮತ್ತು ತಮ್ಮನ್ನು ಕೂಡ ಈ ನಮ್ಮ ಸಂಸ್ಥೆಯಿಂದ ಸ್ವಾಗತಿಸ್ತೇವೆ. ದಯವಿಟ್ಟು ಎಲ್ಲರೂ ಬರಬೇಕು ಆ ದಿವಸ ಅಂತೇಳಿ ಕೇಳ್ಕೊಳ್ತೀವಿ. ಸುದ್ದಿಗೋಷ್ಠಿಯಲ್ಲಿ ನಗರ ಗೃಹ ನಿರ್ಮಾಣ ಸಹಕಾರ ಸಂಘದ ನಿರ್ದೇಶಕರಾದ ವೇಣುಗೋಪಾಲ್, ವಿರೂಪಾಕ್ಷ, ಕೃಷ್ಣಮೂರ್ತಿ, ವೇಣುಗೋಪಾಲ್, ಸಂತೋಷ್ ಉಪಸ್ಥಿತರಿದ್ದರು.